ನಮಸ್ತೆ ಸ್ನೇಹಿತರೆ, ಇದು ನಿಸರ್ಗ ಡೈರಿ ಫಾರ್ಮ್ ಹಾಸನ. ಇವರು ಚನ್ನರಾಯಪಟ್ಟಣ ಗೊಲ್ಲರ ಹೊಸಳ್ಳಿಯಿಂದ ಬಂದಿದ್ದಾರೆ ಈ ಎರಡು ಕರುಗಳು ತಗೊಳ್ಳಿಕ್ಕೆ. ನೋಡಿ, ಇವೆರಡು ಕರುಗಳು ತಗೊಂಡಿದ್ದಾರೆ. ಇವೆರಡು ಕರುಗಳನ್ನು ಸಾಕಬೇಕು ಅಂತ ನೋಡಿ ಯಜಮಾನರು ಕಾಲ್ಗೇಟಾಗಿದ್ದರು. ನಾನು ಕರುಗಳನ್ನ ನೋಡಲೇಬೇಕು ಅಂತ ಅವರು ಕೂಡ ಈ ಸೋನೆ ಮಳೆಯಲ್ಲಿ ಬಂದು ಕೂತ್ಕೊಂಡು ಈ ಕರುಗಳನ್ನ ತಗೊಂಡಿದ್ದಾರೆ. ನಿಮ್ಮ ಅನಿಸಿಕೆ ಏನಂತ ತಿಳಿಸ್ರಪ್ಪ, ಹೇಗೆ ಏನು ನೋಡಿ. ಇವೆರಡು ಕರುಗಳನ್ನ 1,30,000 ರೂಪಾಯಿ ಕೊಟ್ಟಿದ್ದೀನಿ. ಅದು ಒಂದು ಗಿರ್ಲ್ಯಾಂಡು. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ತಿಳಿಸಿ ಹೇಳ್ರಪ್ಪ. ಏನು ನಿನ್ನ ಹೆಸರೇನಪ್ಪ? ಸರ್ ನಿಶ್ಚಯ ಅಂತ. ಹಾಂ, ನಮ್ಮದು ಚನ್ನರಾಯಪಟ್ಟಣ ತಾಲೂಕು ಗೊಲ್ಲರಸಳ್ಳಿ ವಿಲೇಜು. ಹಾಂ, ನಾವು ಈಗ ಹಸು ಫಾರ್ಮ್ ಸ್ಟಾರ್ಟ್ ಮಾಡಿ ಇವಾಗ ಸುಮಾರು 1 ವರ್ಷ ಇದನ್ನ ಮಾಡ್ತಾ ಇದೀವಿ. ವೆರಿ ಗುಡ್. ಅದರಿಂದ ಇವಾಗ ನಮಗೂ ನಿಮ್ಮದು ನಿಸರ್ಗದ ಡೈರಿ ಫಾರ್ಮ್ದು ವಿಡಿಯೋದಲ್ಲೆಲ್ಲ ನೋಡಿ ತುಂಬ ಇಷ್ಟ ಆಗಿ ಕರುಗಳು ತಗೊಳ್ಳಬೇಕು ಅಂತ ಹೇಳಿ ಬಂದು. ಹಾಂ, ಹಂಗಾಗಿ ನೋಡೋದೆಲ್ಲ ತುಂಬ ಚೆನ್ನಾಗಿತ್ತು. ಹಂಗಾಗಿ ತಗೊಂಡಿದ್ದೀವಿ ಸರ್. ಇವಾಗ ಹಾಂ, ತುಂಬ ಇಷ್ಟ ಆಗಿದೆ. ಹೌದಾ? ನಮ್ಮ ಹತ್ರ ಒಳ್ಳೆ ಬ್ರೀಡಿನ ಕರುಗಳು ಸಿಗ್ತವೆ. ಹಾಂ, ಕರುಗಳನ್ನು ತಗೊಂಡು ನಮ್ಮ ವಾತಾವರಣಕ್ಕೆ ಒಗ್ಗಿಸ್ಕೊಂಡು ಸಾಕಿ ಅದರಲ್ಲೇ ಸೆಕ್ಸಿಡ್ ಸಮೇನ ಹಾಕಿ ಇದರಲ್ಲೇ ಒಳ್ಳೊಳ್ಳೆ ಕರುಗಳು ಬರ್ತವೆ. ಅವನೇ ಆ ಕರುಗಳನ್ನೇ ಸಾಕೋದು ಒಳ್ಳೆಯದು ಅಂತ ಅನಿಸುತ್ತೆ. ಯಾಕಪ್ಪ ಅಂತ ಹೇಳಿದರೆ ನೋಡಿ, ನಾವು ಈ ದೊಡ್ಡ ಹಸುನ 6 ಲಕ್ಷ ಕೊಟ್ಟು ತಂದಿರೋದು ಆಯ್ತಾ. ಸೊ ಈ ಕರುಗಳಲ್ಲೇ ಸೆಕ್ಸಿಡ್ ಸಮೇನ ಹಾಕಿದರೆ ಒಳ್ಳೆ ಕರುಗಳು ಬರ್ತಾವಪ್ಪ. ತುಂಬ ಚೆನ್ನಾಗಿದ್ದಾವೆ. ಚೆನ್ನಾಗಿ ಸಾಕಿ ಆಗ್ಲಪ್ಪ. ದೇವ್ರು ಒಳ್ಳೇದು ಮಾಡಲಿ. ಯಜಮಾನ್ರು ಏನಾದ್ರು ಮಾತಾಡ್ತಾರಾ? ಸಾಕು ಅಂತೀರಾ? ಆಯ್ತು ಯಜಮಾನ್ರೆ, ನಮಸ್ತೆ. ಓಕೆ ಸರ್.